ಇರಲಿ ಮಗ, ಭಾಳ ಜನ ತಾಯಂದಿರು ತಪ್ಪು ಮಾಡ್ಲಾಕತ್ತೀರಿ. ಯಾಕಂದ್ರೆ ಎಷ್ಟೋ ಜನ ತಾಯಂದಿರು ಏನ್ರಿ ಮುಖದ ಸೌಂದರ್ಯ ಕಮ್ಮಕ್ಕದ ತಿಳ್ಕೊಂಡೊಂದು ಬಾಟ್ಲಿ ಒಳಗಿಂದ ಮಕ್ಕಳಿಗಂದು ಹಾಲು ಹಾಕಿ ಏನ್ರಿ ಬಾಟ್ಲಿ ಒಳಗಿಂದ ಹಾಲು ಕುಡಿಸಕತ್ತೀರಿ. ದಯವಿಟ್ಟು ಎಂದನೂ ಕೂಡ ಆ ಹಾಲು ಅಂತಕ್ಕಂದು ಎಂದನೂ ಕೂಡ ಕುಡಿಸ್ಬಾರ್ದು. ತಾಯಿ ಎದೆ ಹಾಲಿನೊಳಗಿಂದ ಅಮೃತ ಅಂತಾರೆ ಅದಕ್ಕೆ. ಏನ್ರಿ ಯಾವ ತಾಯಿ ತನ್ನ ಮಗನಿಗೆ ತನ್ನ ಎದೆ ಹಾಲು ಅಂತಕ್ಕಂಥ ಕುಡಿಸ್ತಾಳೋ ತನ್ನಲ್ಲಿರ್ತಕ್ಕಂಥ ಗುಣ ಆ ಮಗುವಿನ ಬಳಿ ಬರ್ತದೆ. ಕಲ್ಪನೆ ಇರಲಿ ಮಗ, ಒಬ್ಬ ತಾಯಿಯಲ್ಲಿರ್ತಕ್ಕಂಥ ಗುಣ ಮಕ್ಕಳಿಗೆಂದು ಬರಬೇಕಾಗಿತ್ತು ಅಂದ್ರೆ ತಾಯಿ ತನ್ನ ಎದೆಯ ಹಾಲು ಅಂತಕ್ಕಂಥ ಕುಡಿಸ್ಬೇಕೆ ಹೊರತಾಗಿ ಬಾಟ್ಲಿ ಒಳಗೆಂದು ಹಾಕಿಂದ ಹಾಲು ಕುಡಿಸ್ಬಾರ್ದು. ಈಗ ನೀವು ಸಣ್ಣವಂಥದ್ದಲ್ಲ, ನೋಡ್ತಕ್ಕಂಥ ರೂಪದೊಳಗಿಂದ ಮನುಷ್ಯ ಹತ್ತಿಕೊಂಡು ಅನಿಸ್ಕೊಳ್ತಕ್ಕಂಥದ್ದಲ್ಲ. ಹಾಗಾದ್ರೆ ಮನುಷ್ಯ ಹತ್ತಿಕೊಂಡು ಯಾವಾಗ ಅನಿಸ್ಕೋತೀವಿ ಹತ್ತಿಕೊಂಡು ಕೇಳಿದ್ರೆ ಒಂದು ಮಾತು ಹೇಳಿದ್ನಲ್ಲ ಜ್ಞಾನಿಗಳದು, ಜಗವೆಲ್ಲ ನಗುತ್ತಿರಲಿ ಜಗದಳವು ಏನಾಗಿರಲಿ. ಜಗತ್ತೆಲ್ಲ ಸುಖದೊಳಗಿಂದ ಇರಬೇಕು, ಜಗತ್ತಿಗಿಂದ ಏನೇ ದುಃಖಗಳು ಬಂದರೂ ಅವು ನನ್ನ ಪಾಲಿಗಿಂದ ಬರಲಿ ಎತ್ತಿಕೊಂಡು ಯಾವ ವ್ಯಕ್ತಿ ಬೇಡ್ತಾನಲ್ಲ ಅವನೇ ನಿಜವಾಗಿರ್ತಕ್ಕಂಥ ಮನುಷ್ಯನಾಕ್ಕನೆ ಬರ್ತಾಗಿ, ಇಲ್ಲ ಇದ್ರೆ ಮನುಷ್ಯನಾಗಂಗಿಲ್ಲ. ಈ ಭಾವನೆ ಈ ಸದ್ಗುಣಗಳಿಂದ ಬರಬೇಕಾಗಿತ್ತು ಹತ್ತಿಕೊಂಡಂದ್ರೆ ನಮಗೆ ಏನು ಬೇಕು ಹತ್ತಿಕೊಂಡ ಕೇಳಿದ್ರೆ ಜ್ಞಾನ ಅನ್ನತಕ್ಕಂಥದ್ದು ಬೇಕು, ಜ್ಞಾನ ಬೇಕು. ಯಾಕೆ ಇದನ್ನು ನಾವೆಲ್ಲ ಭಗವಂತನಿಗೆಂದ ಆಣಿ ಮಾಡಿ ಬಂದೀವಿ. ನಾವು ಈ ಭೂಮಿಗೆ ಬರಬೇಕಾದ್ರೆ ಅಂದ್ರೆ ನಾವು ಸುಮ್ಮನೆ ಬಂದಿರತಕ್ಕಂಥವರಲ್ಲ. ಏನೋ ಎಲ್ಲ ಪ್ರಾಣಿಗಳಿಂದ ಹುಟ್ಟಿದಂಗೆಂದ ಹುಟ್ಟಿದ್ವಿ, ಎಲ್ಲ ಪ್ರಾಣಿಗಳು ಸತ್ತಂಗೆಂದ ಸತ್ತಿವಿ ಅಂದ್ರೆ ಈ ಮನುಷ್ಯ ಜನ್ಮಕ್ಕೆಂದು ಅರ್ಥ ಬರೋಂಗಿಲ್ಲ. ನಾವು ತಾಯಿ ಗರ್ಭದೊಳಗಿದ್ದಾಗ ಪರಮಾತ್ಮ 8ನೇ ತಿಂಗಳಿಗೆಂದ ಬಂದು ನಿಮಗೆ ದರ್ಶನವನ್ನು ಕೊಡ್ತಾನೆ. ಯಾವಾಗಿಂದ ದರ್ಶನವನ್ನು ಕೊಟ್ಟಾಗ ನಮ್ಮ ಮನಸ್ಸಿಗೆಂದ ಖುಷಿ ಆಗ್ತದೆ. ಹೇ ಪರಮಾತ್ಮ ನೋಡ್ರಿ, ನಾವು ಎಷ್ಟು ಚಂದ ಪರಮಾತ್ಮನಿಗೆಂದ ಮಾತು ಕೊಟ್ಟು ಬಂದೀವಿ ಅಂತಂದರೆ, ಹೇ ಪರಮಾತ್ಮ ಒಂದಲ್ಲ ಎರಡಲ್ಲ 84 ಲಕ್ಷ ಜೀವಿಗಳ ಗರ್ಭದೊಳಗಿಂದ ತಿರುಗಿ 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 ಈ ಅಪರೂಪವಾಗಿರ್ತಕ್ಕಂಥ ಮನುಷ್ಯ ಜನ್ಮಕ್ಕೆ ನನ್ನನ್ನು ಕಳಿಸ್ಲಕತ್ತೀಯ. ನೋಡ್ರಿ, ನಾವೆಲ್ಲ ತಾಯಿ ಗರ್ಭದಾಗಿದ್ದಾಗ ಭಗವಂತನ ಎದುರಿಗೆ ಮಾತಾಡಿ ಬಂದೀವಿ. ಏನು ಮಾತಾಡ್ತೀವಿ? ಪರಮಾತ್ಮ ಇಟ್ಟೆಲ್ಲ ಜನ್ಮಗಳ ಗರ್ಭದೊಳಗಿಂದ ತಿರುಗಿ ತಿರುಗಿಂದ ಬಂದೀವಿ, ಆದರೆ ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯ ಜನ್ಮ ಅಂತಕ್ಕಂಥ ಕೊಟ್ಟು ಈ ಭೂಮಿಗೆ ನೀನು ನನ್ನನ್ನು ಕಳಿಸ್ಲಕತ್ತಿಯಲ್ಲ, ಅದಕ್ಕೆ ಈ ಭೂಲೋಕಕ್ಕೆಂದ ಹೋದ ಬಳಕ ಎಲ್ಲ ಜೀವಿಗಳಿಂದ ಜೀವನ ಕಳೆದಂಗೆ ನಾನು ಕಳೆಯಂಗಿಲ್ಲ. ಹಾಗಾದ್ರೆ ನಾನು ಹೆಂಗೆ ಜೀವನ ಕಳಿತೀನಿ ಅಂತಕೊಂಡು ಕೇಳಿದ್ರೆ, ನಿನ್ನ ಆರಾಧನೆ ಮಾಡ್ತೀನಿ, ನಿನ್ನ ಧ್ಯಾನ ಮಾಡ್ತೀನಿ, ನಿನ್ನ ನಾಮಸ್ಮರಣೆ ಮಾಡ್ತೀನಿ, ದಾನ ಧರ್ಮಾದಿಗಳನ್ನು ಮಾಡ್ತೇನೆ. ನಾನು ಧರ್ಮದ ಗಂಟು ಕಟ್ಟಿಕೊಂಡು ಕೊನೆಗೆ ನಿನ್ನ ಪಾದಕ್ಕೆ ಬರ್ತೀನಿ. ಇದು ಸತ್ಯ, ಇದು ಸತ್ಯ, ಇದು ಸತ್ಯ ತಂದು ನಾವೆಲ್ಲ ಆಣಿ ಮಾಡಿ ಬಂದು ಯಾರಿಗಾರು ಒಬ್ಬರಿಗೆ ನೆನಪದೇನ್ರಿ? ನಮಗೆ ಯಾರಿಗೇನು ಕೊಡೋದು ನೆನಪಿಲ್ಲ. ಯಾವ ಕೂಸಿಗಂದ ಅರಿವು ಇರ್ತದ ತಿಳಿತನ್ರಿ? ಕೂಸಿಗಂದ ಅರಿವಿದ್ದನೆ ಅಯ್ಯೋ ಮಾಯ ನನ್ನ ಶರೀರದೊಳಗೆ ಪ್ರವೇಶ ಮಾಡ್ತು ತಿಳ್ಕೊಂಡ್ರೆ ನನಗೆ ಭಗವಂತನ ಧ್ಯಾನ ಮಾಡೋಕ್ಕಾಗಂಗಿಲ್ಲ, ಪರಮಾತ್ಮನ ನಾಮಸ್ಮರಣೆ ಮಾಡೋಕ್ಕಾಗಂಗಿಲ್ಲ, ಏನ್ರಿ ನನಗೆ ಲಿಂಗ ಪೂಜೆ ಮಾಡ್ಕೊಳಕ್ಕಾಗಂಗಿಲ್ಲ, ನನಗೆ ದಾನ ಧರ್ಮಾದಿಗಳನ್ನು ಮಾಡೋಕ್ಕಾಗಂಗಿಲ್ಲ. ಯಾಕೆ ಮಾಯ ಎತ್ತುಕೊಂಡ್ರೆ ಏನು ಅಂತಂದ್ರೆ ನಿಮಗೆ ಮಣ್ಣಿಂದ ವಿಷಯದ ಹೇಳಿನಲ್ಲ, ಮಾಯ ಎತ್ತುಕೊಂಡ್ರೆ ಎಣ್ಣೆ ಮಾಯ ಎತ್ತಲ್ಲ, ಏನ್ರಿ ಹೊನ್ನ ಮಾಯ ಎತ್ತಲ್ಲ, ಮಣ್ಣು ಮಾಯ ಎತ್ತಲ್ಲ, ನಾನು ನಂದು ನನ್ನಿಂದಲೇ ಎತ್ತುಕೊಂಡು ನಮ್ಮಂಥದ್ದು ಏನು ಹೇಳ್ತೀವಲ್ಲ ಇದಕ್ಕೆ ಮಾಯ ಎತ್ತುಕೊಂಡದ ಕರೀತಾರೆ ಹೊರತಾಗಿ ಬೇರೆ ಯಾವುದನ್ನು ಕೊಡೋದಲ್ಲ. ನಿಮ್ಮ ತಾಯಂದಿರಿಗೊಂದು ಮಾತು ಹೇಳ್ತೀನಿ, ನಮ್ಮ ಮಕ್ಕಳ ಶರೀರದೊಳಗೆ ಮಾಯೆ ಯಾವಾಗ ಪ್ರವೇಶ ಆಯಿತು ಅನ್ನೋದನ್ನು ಏನ್ರಿ ಒಬ್ಬ ತಾಯಿಗೆ ಗೊತ್ತಾಗದೆ ಹೊರತಾಗಿ ಬೇರೆದವ್ರಿಗೆ ಗೊತ್ತಾಗಲ್ಲ. ಒಬ್ಬ ತಾಯಿಗೆ ಅಂದ ಗೊತ್ತಾಗದೆ. ಕಲ್ಪನೆ ಇರಲಿ ಮಗ, ಸುಮ್ಮನೆ ನಿಮಗೆಂದ ನಾನು ತಿಳಿಯಂಗೆಂದ ಹೇಳಬೇಕಂತ ತಿಳ್ಕೊಂಡ್ರೆ ಒಬ್ಬ ಹೆಣ್ಣು ಮಗಳಿಗೆಂದ ತನ್ನ ಮಗನ ಶರೀರದೊಳಗಿಂದ ಮಾಯ ಪ್ರವೇಶ ಆಯಿತು ಅನ್ನೋದನ್ನು ಯಾವಾಗೆಂದ ಗೊತ್ತಾಗದ ತಿಳ್ಕೊಂಡದ ಕೇಳಿದ್ರೆ, ತಾಯಿ ನೀವು ಮಗನ ಹಿಂಗೆ ತೊಡಿ ಮೇಲೆ ಹಾಕ್ಕೊಂಡಂದ ಎದೆ ಹಾಲು ಕುಡಿಸ್ತಿರ್ತೀರಿ. ಲಕ್ಷ್ಯ ಕೊಡ್ರಿ, ಲಕ್ಷ್ಯ ಕೊಟ್ಟರೆ ತಿಳಿತು ಸುಮ್ಮನೆ ಅಂದ. ಯಾಕಂದರೆ ಇದು ಅಕ್ಕಮಹಾದೇವಿ ಪುರಾಣ, ಇದು ಆಧ್ಯಾತ್ಮದ ಪುರಾಣ. ಇದು ಏನ್ರಿ ಈಗ ಅಕ್ಕಮಹಾದೇವಿಯನ್ನು ಕಲ್ಲು ಹೋಗಿ ಬಂಗಾರ ಮಾಡಲಿಲ್ಲ, ಬಂಗಾರ ಹೋಗಿ ಅಂದ ಕಲ್ಲು ಮಾಡಲಿಲ್ಲ, ತನ್ನ ಇಡೀ ಬದುಕು ಅನ್ನತಕ್ಕಂಥದ್ದನ್ನು ಚೆನ್ನಮಲ್ಲಿಕಾರ್ಜುನಿಗೆ ಅರ್ಪಣೆ ಮಾಡಿರ್ತಕ್ಕಂಥ ತಾಯಿ ಅಕ್ಕಮಹಾದೇವಿ. ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳ್ರಿ, ಯಾಕಂದ್ರೆ ಅವೆಲ್ಲ ಪುರಾಣಗಳಿಗೆ ಕೇಳಿರಿ. ಏನ್ರಿ ಮಕ್ಕಳು ಕೊಟ್ಟಿದ್ದು ಕೇಳಿರಿ, ಬಂಗಾರ ಕೊಟ್ಟಿದ್ದು ಕೇಳಿರಿ, ಇವೆಲ್ಲ ಕೇಳಿರಿ. ಆದ್ರೆ ಇದು ಅಕ್ಕಮಹಾದೇವಿ ಚರಿತ್ರೆ ಎತ್ತಿಕೊಂಡಂದ್ರೆ ಮೂಲ ನಾವೆಂದ ಈ ಭೂಮಿ ಮೇಲೆ ಹುಟ್ಟಿವೆಲ್ಲ, ನಾವು ಹುಟ್ಟಿರ್ತಕ್ಕಂಥ ನಾವು ತಿಳ್ಕೊಬೇಕಾಗಿರ್ತಕ್ಕಂಥ ಇದು ನಮ್ಮ ಜೀವನ ಚರಿತ್ರೆಯಿಂದ ಬರೀದು ಅಕ್ಕಮಹಾದೇವಿ ದತ್ತಲ್ಲ, ನಮ್ಮ ಜೀವನ ಚರಿತ್ರೆ ನಾವು ತಿಳ್ಕೊಬೇಕು. ಸುಮ್ಮನೆ ನಿಮಗೆಂದ ಕಲ್ಪನಾ ಕೊಡ್ತೀನಿ ಎಲ್ಲರಿಗೂ. ಇದು ಆ ಜಾತಿ ಈ ಜಾತಿ ಎತ್ತುಕೊಂಡು ಹೇಳಕತ್ತಿಲ್ಲ, ಎಲ್ಲ ಧರ್ಮೀಯರಿಗೂ ಕೂಡ ನಮ್ಮ ಮಕ್ಕಳ ಶರೀರದ ಒಳಗೆ ಮಾಯೆ ಯಾವಾಗ ಪ್ರವೇಶ ಆಯಿತು ಅನ್ನೋದನ್ನು ಒಬ್ಬ ತಾಯಿಗೆ ಗೊತ್ತಾಕೈತಿ. ನೀವು ಕೂಸಿನ ತೊಗೊಂಡು ತೊಡಿ ಮ್ಯಾಗ ಹಾಕ್ಕೊಂಡು ಮಗನಿಗೆ ಅಂದ ಎದೆ ಹಾಲು ಕುಡಿಸ್ತಿರ್ತೀರಿ, ಹೌದಲ್ರಿ? ಎದೆ ಹಾಲು ಕುಡಿಸ್ಬೇಕು ಮಕ್ಕಳಿಗೆ. ಕಲ್ಪನೆ ಇರಲಿ ಮಗ, ಭಾಳ ಜನ ತಾಯಂದಿರು ತಪ್ಪು ಮಾಡ್ಲಾಕತ್ತೀರಿ. ಯಾಕಂದ್ರೆ ಎಷ್ಟೋ ಜನ ತಾಯಂದಿರು
ಏನ್ರಿ ಮುಖದ ಸೌಂದರ್ಯಕ್ಕೆ ಮಕ್ಕದ ತಿಳ್ಕೊಂಡೊಂದು ಬಾಟ್ಲಿ ಒಳಗಿಂದ ಮಕ್ಕಳಿಗಂದು ಹಾಲು ಹಾಕಿ ಏನ್ರಿ ಬಾಟ್ಲಿ ಒಳಗಿಂದ ಹಾಲು ಕುಡಿಸಕತ್ತೀರಿ. ದಯವಿಟ್ಟು ಎಂದನೂ ಕೂಡ ಆ ಹಾಲು ಅಂತಕ್ಕಂದು ಎಂದನೂ ಕೂಡ ಕುಡಿಸ್ಬಾರ್ದು. ತಾಯಿ ಎದೆ ಹಾಲಿನೊಳಗಿಂದ ಅಮೃತ ಅಂತಾರೆ ಅದಕ್ಕೆ. ಏನ್ರಿ ಯಾವ ತಾಯಿ ತನ್ನ ಮಗನಿಗೆ ತನ್ನ ಎದೆ ಹಾಲು ಅಂತಕ್ಕಂಥ ಕುಡಿಸ್ತಾಳೋ ತನ್ನಲ್ಲಿರ್ತಕ್ಕಂಥ ಗುಣ ಆ ಮಗುವಿನ ಬಳಿ ಬರ್ತದೆ. ಕಲ್ಪನೆ ಇರಲಿ ಮಗ, ಒಬ್ಬ ತಾಯಿಯಲ್ಲಿರ್ತಕ್ಕಂಥ ಗುಣ ಮಕ್ಕಳಿಗಂದು ಬರಬೇಕಾಗಿತ್ತು ಅಂದ್ರೆ ತಾಯಿ ತನ್ನ ಎದೆಯ ಹಾಲು ಅಂತಕ್ಕಂಥ ಕುಡಿಸ್ಬೇಕೆ ಹೊರತಾಗಿ ಬಾಟ್ಲಿ ಒಳಗಂದು ಹಾಕಿಂದ ಹಾಲು ಕುಡಿಸ್ಬಾರ್ದು. ಈಗ ನೀವು ಸಣ್ಣವಿದ್ದಾಗಂದು ಸಣ್ಣ ಬಾಟ್ಲಿಯಾಗ ಕುಡಿಸ್ತೀರಿ, ಮುಂದೆ ದೊಡ್ಡ ದೊಡ್ಡ ಬಾಟ್ಲಿ ಹಿಡ್ಕೊಂಡು ತಿರುಗಾಡ್ತಾವೆ. ಮತ್ತು ಅದಕ್ಕೆ ತೊಗೊಂಡು ಮಠಕ್ಕೆ ಬರೋದು. ಯಪ್ಪ ನನ್ನ ಮಗನೇ ಭಾಳ ಕೊಡ್ಲಿಕ್ಕತ್ತದ, ಯಪ್ಪ ಅದಕ್ಕೊಂದು ದಾರ ಕಟ್ರಿ. ಯಾರು ದಾರ ಕಟ್ಟಿದ್ರೆಲ್ಲ ಕುಡಿಯೋದು ಬಿಡ್ತಾರನ ಏನ್ರಿ? ಹಾಗಾದ್ರೆ ಊರು ತುಂಬ ಕೊಳ್ಳಕ್ಕೆ ಕರಿದಾರಿ ಇರ್ತಿದ್ದು. ಅವಾಗ ಗಾಬರಿ ಹಾಕಿದ್ರು. ಇಲ್ರಿ ಅವ್ರ ಮನೆ ಚಹಾ ಕುಡಿತಾರತ್ರಿ ಎತ್ತುಕೊಂಡಂತಿದ್ರು. ಚಹಾ ಕುಡಿದಿದ್ರೆ ಗಾಬರಿ ಹಾಕಿದ್ರು. ಗೌಡ್ರ ಮನ್ಯಾಗ ರೀ ಚಹಾ ಕುಡಿತಾರತ್ರಿ ಅಂತಿದ್ರು. ಅದು ಮುಂದೆ ಚಹಾ ಕಾಮನ್ ಆಯಿತು ಏನ್ರಿ? ಅವಾಗ ಅಂತಿದ್ರು ಅವ್ನ ಮನ್ಯಾಗ ಸೆರೆ ಕುಡಿತಾರತ್ರಿ, ಗೌಡ್ರ ಮನೆಗೆ ಸೆರೆ ಕುಡಿತಾರತ್. ಗಾಬರಿ ಹಾಕಿದ್ರು. ಈಗ ಹೆಂಗಿಲ್ಲ, ಈಗ ಹೆಂಗೆ ಗಾಬರಿ ಅಂದ್ರೆ ಅವ್ರ ಮನೆಗೆ ಸೆರೆ ಕುಡಿಯಲ್ಲ ತೊಗೊಂಬರ. ಯಾವಂದರೆ ಒಬ್ಬನ ಮನೆಗೆ ಸೆರೆ ಕುಡಿಲ್ಲ ಅಂದ್ರೆ ಗಾಬರಿ ಅಲ್ಲಕತ್ತಾರ. ಯಾಕಂದ್ರೆ ಈ ಪೀಳಿಗೆ ಈ ಎಲ್ಲವೂ ಕುಡಿಲಕತ್ತಾವ ಈಗ ಶೋಕಿಗೆ, ತಿಳಿತಿಲ್ಲ. ಆದರೆ ದಯವಿಟ್ಟು ನೀವು ತಾಯಂದಿರಿಂದ ತಪ್ಪು ಮಾಡಬೇಡ್ರಿ. ಮಕ್ಕಳಿಗೆ ಕುಡಿಯೋದು ಕಲಿಸೋರು ನೀವೇ ಏನ್ರಿ? ಮಕ್ಕಳಿಗೆಂದ ಚಾಕು ಕೊಲೆ ಮಾಡೋದು ಕಲಿಸೋರು ನೀವು. ಅದೇ ಹಂಗೆ ರೀ ಮುತ್ತೇವ್ರು, ನಾವೇನು ಕೊಲೆ ಮಾಡ್ಲಿಕ್ಕೆ ಕಲಿಸ್ತೀವಿ ಅಂತ ತಿಳ್ಕೊಂಡ ಬರ್ತಡೇ ಮಾಡ್ತಿರಿಲ್ಲ? ಬರ್ತಡೇ ಮಾಡ್ತಿರಿಲ್ಲ ನೀವು? ಮಕ್ಕಳದ ಬರ್ತಡೇನೇ ಮಾಡಬೇಕಾಗಿತ್ತು ಅಂದ್ರೆ ಕೇಕ್ ತರ್ಸಕ್ಕೆ ಹೋಗ್ಬೇಡ್ರಿ. ಐತಿಲ್ಲ ಕೇಕ್ನೊಳಗೆ ಅದೇನೋ ತತ್ತಿ ಗಿತ್ತಿ ಎಲ್ಲ ಹಾಕಿರ್ತಾರತ್ತ. ನಾನು ನಿಮಗೊಂದು ಮಾತು ಹೇಳ್ತೀನಿ, ಮಕ್ಕಳದ್ದು ನೀವು ಬರ್ತಡೇನೇ ಮಾಡಬೇಕಾಗಿತ್ತು, ಮಕ್ಕಳ ಆಯುಷ್ಯನೇ ಹೆಚ್ಚಿಗೆ ಆಗಬೇಕಾಗಿತ್ತು ಅಂತ ತಿಳ್ಕೊಂಡ್ರೆ ಒಂದು ಕೆಲಸ ಮಾಡಿರಿ. ಅವು ಮಕ್ಕಳಿಗೆ ಅಂದ ಕೇಕ್ ತಂದು ಅದ್ರ ಕೈಲಿ ಮೇಣಬತ್ತಿ ಹಚ್ಚಿ ಮತ್ತು ಅದಕ್ಕಂದ ಅವಕ್ಕೆ ಹುಡುಗರ ಕೈಲಿ ಊದಿಸಿ ಮತ್ತು ಅದಕ್ಕೆ ಕೈ ಚಾಕು ಕೊಡ್ತೀರಿ. ಅದು ಸಣ್ಣದಿದ್ದಾಗಂದ ಸಣ್ಣ ಮೇಣಬತ್ತಿ ಊದ್ತದ, ದೀಪ ಹಾರಿಸ್ತದ, ಮುಂದೆ ದೊಡ್ಡ ದೊಡ್ಡ ಮನಿನೇ ಹಾರಿಸ್ಕೊ ತಿರುಗಾಡ್ತದೆ. ಹೌದಲ್ರಿ? ಸಣ್ಣದಿದ್ದ ಕೇಕ್ ಕಟ್ ಮಾಡ್ಲಿಕ್ಕೆ ಅಂದ್ರೆ ಚಾಕು ಕೊಟ್ಟಿರ್ತೀರಿ, ಮುಂದೆ ಮಂದಿ ತಲೆನ ಕತ್ತರಿಸ್ಕೊತ ಅದು ತಿರುಗಾಡ್ತದೆ. ಇಂಥವೆಲ್ಲ ಸಂಸ್ಕೃತಿ ಕಲಿಸಕ್ಕೆ ಹೋಗ್ಬೇಡ್ರಿ. ನಿಮಗೊಂದು ಒಳ್ಳೆ ಮಾತು ಹೇಳ್ತೀನಿ ನಾನು ನಿಮಗೆ, ನಿಮ್ಮ ಮಕ್ಕಳದ ಹುಟ್ಟಬ್ಬೆ ನೀವು ಮಾಡಬೇಕಾಗಿತ್ತು ಅಂತಂದ್ರೆ ಬೇರೆ ಏನು ಮಾಡಬೇಡ್ರಿ. ನಿಮ್ಮ ಮಗನಿಗೆ 5 ವರ್ಷ ಆಗಿತ್ತಲ್ಲ, ಒಂದು 5 ಇದು ತೋರಿ ಏನ್ರಿ ಮಣ್ಣಿನ ಪಣತಿ, ಒಂದು 5 ಮಣ್ಣಿನ ಪಣತಿ ತೊಗೊಂಡು ಇಲ್ಲಿ ಬಂಬ್ಲಿಂಗೇಶ್ವರ ದೇವಸ್ಥಾನಕ್ಕಿಂದ ಬರ್ರಿ, ದೇವಿ ಕುಂದಿರ್ತಕ್ಕಂಥ ಜಾಗಕ್ಕಿಂದ ಬರ್ರಿ. ಬಂದು ನಿಮ್ಮ ಮಗನ ಕೈಲೇನೆ ಪಣತಿಗಿಂದ ಎಣ್ಣೆ ಹಾಕಿಸ್ರಿ, ಬತ್ತಿ ಹಾಕ್ರಿ, ನಿಮ್ಮ ಮಗನ ಕೈಲೇನೆ 5 ದೀಪ ಹಚ್ಚ್ರಿ. ಆ ಕೂಸಿಗೆ ಬೇಡ್ಕೊಳಕ್ಕೆ ಬರೋಂಗಿಲ್ಲ, ಕೂಸಿನ ಬದಲಾಗಿ ನೀವು ಬೇಡ್ಕೋರಿ, ಯಪ್ಪ ನನ್ನ ಮಗನ ಕಡೆಯಿಂದ 5 ದೀಪ ಅಂತಕ್ಕಂಥ ಹಚ್ಚಿ ನಿನ್ನ ದೇವಸ್ಥಾನದಾಗೆ ನನ್ನ ಮಗನ ಕಡೆಯಿಂದ ಬೆಳಕು ಮಾಡಿಸೀನಿ, ನನ್ನ ಮಗನ ಬದುಕಿನೊಳಗೆ ನೀ ಬೆಳಕು ಕೊಡುವ ತಿಳ್ಕೊಂಡಂದು ಏನ್ರಿ ಆ ದೀಪ ಹಚ್ಚಿಸಿ ಬೇಡ್ಕೋರಿ. ಇನ್ನು ಅಪ್ಪಿತಪ್ಪೆ ಭಗವಂತ ನಿಮ್ಗೆ ಚಲೋನೇ ಶ್ರೀಮಂತಿಗೆ ಕೊಟ್ಟಿದ್ದಂತಂದ್ರೆ ಈ ಕೇಕ್ ತಂದು ಬರೀ ಶ್ರೀಮಂತರಿಗೆ ಅಂದ ಏನ್ರಿ ಬರ್ತ್ಡೇಕ್ಕೆ ಅಂದ ಹೇಳಿ, ಅವ್ರು ಶ್ರೀಮಂತರಿಗೆ ಏನು ತರ್ತಾವಂತೀರಿ? ಅದೇ 5 ರೂಪಾಯಿ ಬಿಸ್ಕಿಟ್ ಪುಡಿ ಏನ್ರಿ? ಮತ್ತು ಅವ್ರಿಗೆ ಬೇಕ್ರಿಯಾಗಿನ ತರಿಸಿ ಅದು ತಿನ್ನಿಸಿ ಇದು ತಿನ್ನಿಸಿ ಕಳಿಸೋದಕ್ಕಿಂತ ಇಂಥದ್ದು ಮಾಡೋಕ್ಕೆ ಹೋಗ್ಬೇಡ್ರಿ. ಯಾವರೇ ನಿಮ್ಮ ಮಗನಿಗೆ 5 ವರ್ಷ ಆಗಿತ್ತು ಅಂತಂದ್ರೆ ಒಂದು 5 ಬಡ ಮಕ್ಕಳನ್ನ ಹುಡುಕ್ರಿ. ಎಷ್ಟೋ ಮಕ್ಕಳದಾವ. ಕೆಲವು ಮಕ್ಕಳಿಗಂದ ತಂದೆ ತಾಯಿ ಇಬ್ಬರೂ ಇಲ್ಲ, ಕೆಲವು ಮಕ್ಕಳಿಗಂದ ತಂದಿಲ್ಲ ತಾಯಿ ಅದಾಳೆ, ಕೆಲವು ಮಕ್ಕಳಿಗಂದ ತಾಯಿ ಇಲ್ಲ ತಂದೆ ಅದಾರ. ಅಂಥ 5 ಮಕ್ಕಳನ್ನ ಹುಡುಕ್ರಿ, ಅವಕ್ಕೊಂದಿಟ್ಟಿಂದ ಮೈ ತುಂಬ ಬಟ್ಟೆ ಕೊಡಿಸ್ರಿ. ಅವು ಶಾಲೆ ಕಲಿತಿದ್ವು ತಿಳ್ಕೊಂಡ್ರೆ ನಿಮ್ಮ ಮಕ್ಕಳ ಕೈಲಿ ಆ ಮಕ್ಕಳಿಗೆ ಪಾಟಿ ಪುಸ್ತಕ ಪೆನ್ಸಿಲ್ಲ ಇಂಥವನ್ನಿಂದ ಕುಡಿಸಿಂದ ಬರ್ತ್ಡೇ ಮಾಡ್ಕೋರಿ, ಅದು ಪುಣ್ಯ ಬರ್ತದೆ. ಹೊರತಾಗಿ ನಾವು ಕೇಕ್ ತಂದು ಕತ್ತರಿಸಿಂದ ಬರ್ತ್ಡೇ ಮಾಡ್ಕೊಂಡ್ರೆ ಪುಣ್ಯ ಬರಲ್ಲ. ಪುಣ್ಯ ಬರ್ತಾನೆ ರೀ. ಈಗ ಅದೊಂದು ಹೊಸ ಪ್ಯಾಷನ್ ಆಗಿದೆ. ಈಗ ಬರ್ತ್ಡೇ ಮನ್ಯಾಗೂ ಮಾಡ್ಕೊಳ್ಳಲು, ರೋಡಿನ ಮ್ಯಾಗ ಸೈಕಲ್ ಮೋಟ್ರ್ ಮ್ಯಾಗ ಕೇಕ್ ಕೆಟ್ಟು ಎಲ್ಲ ಮಾರಿಗೆ ಒರೆಸ್ಕೊಂಡು ನೋಡ್ರಿ, ಇಲ್ಲಿ ನೀವು ಮಾರಿಗೆ ಒರೆಸ್ಕೊಳಕತ್ತಾರ. ಇದು ಅಲ್ಲಿದು. ಮಕ್ಕಳಿಗೆ ಎದೆ ಹಾಲು ಅಂತಕ್ಕಂಥ ಕುಡಿಸ್ಬೇಕು. ನಿಮಗೆ ಶಿವಾಜಿ ಮಹಾರಾಜನ ಬಗ್ಗೆ ಗೊತ್ತಿರಬೇಕು. ಇವತ್ತು ಶಿವಾಜಿ ಮಹಾರಾಜ ಇಟ್ಟು ಜಗತ್ತಿನ ತುಂಬ ಮೆರಿಬೇಕಾಗಿತ್ತು ಅಂತ ತಿಳ್ಕೊಂಡ್ರೆ ಏನ್ರಿ ಇಡೀ ನಮ್ಮ ಹಿಂದುತ್ವ ಅಂತಕ್ಕಂಥ ಉಳಿಬೇಕಾಗಿತ್ತು ಅಂತಂದ್ರೆ ಏನ್ರಿ ಪ್ರತಿಯೊಬ್ಬ